ಕಾಮೆಂಟ್ ಹಾಕಿ. ಅಯ್ಯೋ ನಿಮ್ ಎಲ್ಲ ಕೊಟ್ರ ನೀವೆಂತ ಮಾಡು. ಅದೇ ಅಡ್ಗೆ ಮಾಡೋ ಬದ್ಲು ಸ್ವಲ್ಪ ನಿಧಾನ ಹಾಕ್ರೆ ಅದಲ್ಲ ಇಷ್ಟಪ್ಪನ ಉಪ್ಪು ಕಾಮಕ್ಕೆ ಪಪ್ಪ ಮಾಡಿ ಕೊಡ್ತಾರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲ? ಒಬ್ರ ಹತ್ರ ಹೇಳಿದ್ದೆ ಎಂತ ಅಂದ್ರೆ ಇವತ್ತು ಅಡಿಗೆ ನೀವೇ ಮಾಡಿ ಅನ್ಕೊಂಡು. ಮಧ್ಯಾಹ್ನ ಟೊಮೆಟೊ ರಸಂ ಮತ್ತೆ ಎಂತದ ಸುವರ್ಣಗಡ್ಡೆ ಪಲ್ಯ ಆಗಿತ್ತ. ಸೊ ಅದು ಖಾಲಿ ಆಯ್ತು. ಈಗ ಅದಕ್ಕೆ ಇವ್ರು ಎಗ್ ಫ್ರೈಡ್ ರೈಸ್ ಮಾಡ್ತಾರೆ. ಇವ್ರು ಮಾಡಕ್ ನಂಗೆ ಒಂಚೂರು ಹೆದ್ರಿಕೆ ಆಗ್ತ. ಯಾಕಂದ್ರೆ ಒಂದ್ಸಲಿ ಬಾಂಗ್ಲಾದೇಶ ಎಲ್ಲ ಎಂತದೋ ನಾನು ಪ್ರೆಗ್ನೆಂಟ್ ಇದ್ದಿದ್ದೆ ಆಗ, ಫಸ್ಟ್ ಇದ್ರಲ್ಲ ಅನ್ಸುತ್ತ. ಮೇಡ್ ಬರ್ತಿದ್ದೀರ, ಅವರೆಲ್ಲ ಮಾಡಿ ಕೊಡ್ತಿದ್ದೀರ. ಇವರಿಗೆ ನಾವು ಮ್ಯಾಗಿ ತಿನ್ಕನಲ್ಲಿ ಆಸಿಲ್ತೇನೆ, ಎಗ್ ಮ್ಯಾಗಿ ಅಂತದ ಇವರೇ ಮಾಡ್ರಕ್ಕ. ಇವ್ರು ಮಾಡದ್ಕಂಡೆ ನಂಗಿತ್ತಲ್ಲ, ಅದ್ರ ಮೇಲೆ ಇವ್ರ ಹತ್ರ ಅಡ್ಗೆ ಎಲ್ಲ ಮಾಡ್ಸೋದಿಲ್ಲ. ಅಂದ್ರೆ ಅವ್ರಿಗೆ ಮಾಡ್ಕೊಳೋದು, ನಂಗಲ್ಲ. ಅದಾದ್ಮೇಲೆ ನಂಗೆ ಒಂಥರ ಅಡ್ಗೆ ಎಲ್ಲ ಮಾಡೋದು ಹೇಳುದೇ ಬೇಡ ಇವ್ರ ಹತ್ರ ಅನ್ಕೊಂಡ್. ಅದಾದ್ಮೇಲೆ ಮೋಸ್ಟ್ಲಿ ಇವತ್ತೇನು ಅಲ್ಲ ಮಧ್ಯೆ ಎಲ್ಲ ಎಂತರು ಮಾಡಿರಿ. ಟೊಮೆಟೊ ರಸಂ ಅದು ಮಾಡೋಕೆ ಹೆಲ್ಪ್ ಮಾಡಿರ್ಬೋದು. ಅದು ಎಂತ ಇಲ್ಲ, ಜಸ್ಟ್ ಬೇಳೆ ಹಾಕಿ ಟೊಮೆಟೊ ಹಾಕಿ ಅರಿಶಿನ ಹಾಕಿ ಒಂಚೂರು ಖಾರದ ಪುಡಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ವಿಸಿಲ್ ಹಾಕಿ ಬಿಡಿ ಅಂದಿದ್ದೆ. ನಾನು ಆಗಲಿ ನಂಗೆ ಕಾಯ್ದಿದ್ದಲ್ಲಿ ಮೇಡ್ ಮಾಡುದು ಕಾಯ್ದೆ ಇದ್ದಾಗಲಿ ಕೆಲವು ಒಂದ್ಸಲಿ ಟೊಮೆಟೊ ರಸಂ ಮಾಡದಿತ್ತೇನೋ, ವೈಟ್ ರೈಸ್ ಹೆಂಗಂತ ಹೇಳಿದೆ. ಮತ್ತೆಂತ ಮಾಡ್ಲಿಲ್ಲ. ಇವತ್ತೀಗ ಅಲ್ಲಲ್ಲ ನೀವು ಮಾಡಿರಿ, ನಂಗ್ ಮಾಡಿ ಕೊಟ್ಟಿರಿ. ಅದೇ ಕೋವಿಡ್ ಅಲ್ಲಿ ನಾನು ಇಲ್ಲಿದ್ದೆ. ನಾನ್ ಮಾಡೋಕ್ ಹೇಳದ್ ನಾನೇ. ಕಾಂಬ ಮಾಡುದ್ ಬರ್ಕಲ್ಲ, ನಾನೆಲ್ಲರೂ ಮಾಡ್ಕೊಂಡು ತಿನ್ಕಲ್ಲ ಕರೆಕ್ಟ್ ಮಾಡಿ. ಮಕ್ಕಳಿಗೆ ಮಾಡಿ ಹಾಕಲ್ಲ, ಇವ್ರು ತಿಂತ್ರಡಿಲ್ಲ, ಮಕ್ಕಳು ತಿಮ್ಮಂಗ್ ಮಾಡ್ತಿರ್ಲಿ ಅಂತ. ಕಾಂಬ ಎಗ್ ಫ್ರೈಡ್ ರೈಸ್ ಮಾಡ್ತಾರ. ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಟಿದೆ. ಕಾಂಬ ಹೆಂಗ್ ಮಾಡ್ತಾನಲ್ಲಿ ಹೆಲ್ಪ್ ಮಾಡುದಿಲ್ಲ, ಅವರೇ ಮಾಡ್ಲಿ. ಎಂತ ಖಾರ ಹೇಗಿತ್ತ? ಅದೇ ಸಯ್ಯ ಖಾರ ಅಲ್ಲಿ ಇತ್ತು, ಮತ್ತೆ ಹಿಂಗೆಂತ ಬೇಕು ಹೇಳಿ? ನೀವ್ ಮಾಡುದಲ್ಲ. ಎಲ್ಲ ಕೊಟ್ರ ನೀವೆಂತ ಮಾಡು? ನಾನೇ ಮಾಡ್ತೇನೆ. ಎಂತ ಗಾಣಿ ಖಾರದ ಪುಡಿ ಸಿಕ್ತಾ? ಮತ್ತೆಂತ ಬೇಕು ನಿಮ್ಗೆ? ಮತ್ತೆಂತ ಬೇಕಾ? ನೀವು ಗಡಿ ಬಿಡಿ ಮಾಡ್ತಿದ್ರ ಇಷ್ಟ ಸಾಸ್ ಎಲ್ಲ ಬೇಕಾ? ಓಹೋ, ನಾನ್ ಸ್ವಲ್ಪ ಹೆಲ್ದಿ ಆಗಿ ಮಾಡ್ತೇನೋ ಅನ್ಕೊಂಡಿ. ಇದನ್ನ ಹಾಕಂತಿಲ್ಲ, ನಮ್ ಟೊಮೆಟೊ ಇತ್ತಲ್ಲ ಸಾಕು. ನೀವು ಸಿಂಪಲ್ ಆಗಿ ಮಾಡಿ ಟೇಸ್ಟಿ. ವಿನೆಗರ್ ಎಲ್ಲ ನಾ ಎಲ್ಲಿ ತಂದಿಟ್ಕೊಂಡ್, ಬೇಕಾದ್ರೆ ಮಾತ್ರ. ವಿನೆಗರ್ ನಾನು ಯೂಸ್ ಮಾಡುದಿದ್ರೆ ಮಾತ್ರ ತಂದಿಟ್ಕೊಂತೆ, ಜಾಸ್ತಿ ಯೂಸ್ ಮಾಡುದು. ಇದೆಂತ ಅರ್ಶಿನ? ಓಕೆ, ಮತ್ತೆ ಅದೆಂತ ಬೇಕು ನಿಮ್ಗೆ? ಎಂತೆಲ್ಲ ಹಾಕಿ ನಿಮ್ಕೈ ಮಾಡಿಡ್ಬೇಡಿ. ಎಂತೆಲ್ಲ ಹಾಕುದಂದ್ರೆ ನಿಮ್ಗೆ ಗೊತ್ತಿಲ್ಲ. ಈಗ ಎಂತೆಲ್ಲ ಸಿಕ್ಕತ್ತೋ ಅದನ್ನೆಲ್ಲ ಹಾಕಿ ಒಟ್ನಲ್ಲ ನಳ ಪಾಕ. ಹೊಸ ಹೊತ್ತಿತ್ತ ಇಲ್ಲಪ್ಪ, ಇದು ಎಂತ ಮೆಣಸು ಸಣ್ಣದಾಗ್ತಾರೆ. ಹ್ಯಾಂಗ್ ಕಟ್ ಮಾಡಿದ್ರಿ ಮೆಣಸು? ಸಣ್ಣದಾಗ್ತಾರೆ. ಅದಕ್ಕೆ ಇದಿಷ್ಟ ಐಟಮ್ ಇದಕ್ಕೆ ಪೆಪ್ಪರ್, ಸಾಸ್, ಅರಿಶಿನ, ಇದು ಎಂತ ತೆಂಗಿನೆಣ್ಣೆ ಹಾಕುದಾ? ಗೀ ಹಾಕುದಾ? ಗೀ ಹಾಕ್ತೀರಾ? ಇಲ್ಲ, ತೆಂಗಿನೆಣ್ಣೆ ಹಾಕ್ತೀರಾ? ಇದನ್ನ ಹಾಕಿ ಮಾಡಿ. ದೊಡ್ಡದಂದ್ರೆ ನೀವು ಇದ್ ತಗಂತ್ರೆ ಹೊಸದ 6 ಲೀಟರ್ ಎತ್ತರದ, ಅಥವಾ ಇದ್ರಲ್ಲೇ ಮಾಡ್ತೀರಾ? ಯಾವ್ದು ಇದ್ರಲ್ಲಿ ಇತ್ತು, ಇದ್ರಲ್ಲಿ ಇತ್ತು. ಗಾಣಿ ಹುಡುಕಿ ಇದೇ ಅಲ್ಲ ಹುಡುಕಿದ. ಹಿಡ್ಕೊಂಡ್ ಅಲ್ಲಿ ಆನ್ ಮಾಡ್ತಾನೆ ಫಸ್ಟ್. ಅದು ಕನ್ಫ್ಯೂಷನ್ ಇಲ್ಲ, ಅದನ್ನ ಆಲ್ರೆಡಿ ಮಾಡಿದೆ. ಇದನ್ನೆಂತ ಮುಚ್ಚಿ ಹಾಕಿ ಎಂತ ಹೊಡಿ ಇರ್ತದ. ಹೊಡಿ ಇರ್ತದೆ, ನೀವು ಬಜ ಮಾಡಿ ಕಡಿ ಅಲ್ಲ ಇದೆಂತ ಕೊಡ್ತಿದ್ದು? ಅದಕ್ಕೆ ಆದ್ಮೇಲಲ್ಲ ಹಾಕಿದ್ಮೇಲಲ್ಲ ಮುಗ್ಸಿದ. ಈಗ ಇದಕ್ಕೆ ಮುಗ್ಸಲ್ಲ ನಮ್ಗೆ. ಅಲ್ಲ ಈಗ ಆಲ್ರೆಡಿ ಬರೀ ಅಂದನೆ ಎಂತಕ್ ಮುಗಿಸ್ತಿದ್ದ ಹೇಳಿ?
ಹೊಡಿ ತಗೊಂಡದಷ್ಟೇ, ಅಡಿ 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 ಹಿಡ್ಕೊಂಡಿದ್ರೆ ಅದನ್ನ ಅನ್ಕೊಂಡು ಅಂಟತಿತ್ತು ಸ್ವಲ್ಪ, ಅದನ್ನ ಕಚ್ಚಾ ಪಚ್ಚ ಹಾಕಿ ಮುಗ್ಸ್ರಿ ಏನೋ. ಮೊದಲಿಗೆ ಎಣ್ಣೆಯನ್ನು ಹಾಕಿಕೊಳ್ಳುದಾ? ಇಷ್ಟ ಎಣ್ಣೆಯಾ? ಹಾ, ಇಷ್ಟು ಜಾಸ್ತಿ ಬೇಡ. ಅಷ್ಟೆಲ್ಲ ಆಮೇಲೆ ಅಟ್ಟಿ ಅಂತ ಬೇಗ ಬೇಕಲ್ಲ, ಇಷ್ಟನ್ನು ಹಾಕಿ. ಅಲ್ಲ ಇದ್ರಾಗ ಫಸ್ಟ್ ಯಾವ್ದು ನಂಗೆ ಗೊತ್ತಿಲ್ಲ, ನೀವು ಮಾಡು, ನನ್ನ ಹತ್ರ ನಂಗೆ ಗೊತ್ತಿಲ್ಲ. ನೀರ್ ಜಾಸ್ತಿ ಇತ್ತು, ಟೊಮೆಟೊ ಫಸ್ಟ್ ಈರುಳ್ಳಿ ಹೋಗು. ಬಿಸಿ ಬಿಸಿ ಅದೆಂತ ನೀರ್ ಪಚ್ಚಿದ್ದಿತ್ತು ಅದ್ರಲ್ಲಿ? ಎಲ್ಲ ಇರ್ತದೆ ಅಲ್ಲ, ಮೆಣಸಿಗೆಲ್ಲ ಹಬ್ಬ ಮೆಣಸಿಗಳು ಹಬ್ಬಾಡಿದೆ. ಜಾಸ್ತಿ ಬನ್ನಿ. ಈಗ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಲಾಕ್ ತೊಂದ್ರೆ ಇಲ್ಲ. ನಳಪಾಕ ನಾಳೆಯಿಂದ ನಾನು ನಿಮ್ಮ ಹತ್ರನೇ ಮಾಡ್ತೀನಿ. ಟೇಸ್ಟ್ ಮಾಡ್ತಿರಲ್ಲ ಈಗ. ಕ್ಯಾಪ್ ಇದ್ದಲ್ಲ ಎಕ್ಕಿ ಹಾಕ್ಬಿಡಿ ಅದ್ಕಂಡು ಇವಾಗ ಎಕ್ಕಿ ಅದ್ರೊಳಗೆ ಹಾಕ್ತೀನಿ. ಓಕೆ, ಈಗ ಫೈನಲ್ ಕಚ್ಚಪ್ಪ ಆಯ್ತಾ? ಈಗ ಲಾಸ್ಟಿಗ ಮೆಣಸು ಹಾಕಿ ಸಣ್ಣ ಪಾತ್ರದಲ್ಲಿ ನಾವು ಎಂತ ಈಗ ಮಾಡೋಕ್ಕೆ ಖಾರ ಸ್ವಲ್ಪ ಹಾಕಮ್ಮ ಈಗಲೇ. ಹಂಗೆ ಹಂಗೆ ನಿಮ್ ಸ್ಟೈಲ್ ಹಂಗೆ ಮಾಡಿ, ನಿಮ್ಮ ಸ್ಟೈಲಲ್ಲೇ ಮಾಡಿ. ಎಂತ ಫುಲ್ ಫ್ರೈ ಆಯ್ತಾ? ಹೆಂಗೆ ಇಲ್ಲಪ್ಪ, ಸಾಕಷ್ಟೇ. ಮೊಟ್ಟೆ ಹಾಕ್ರ ಆಯ್ತಾ? ಮೊಟ್ಟೆಯ ಗಟ್ಟಿ ಅಡಿ ಹಿಡಿತು ಬಿಟ್ಟು ಈಗ ಇದ್ರ ಬಿಸಿ ನೀರು ಹಾಕುದಾ? ನೀರಿಲ್ಲ ಎಂತ ಗಡಿ ಹಿಡಿತಾ ನಡಿ ಬಿಸಿ ನೀರ? ಈಗ ಇದಕ್ಕೆಂತೆಲ್ಲ ಹಾಕಿದೆ ನಳಿ ಹೇಳ್ತಾರೆ? ಇದೆಲ್ಲ ಹಾಕಿತ್ತು, ನನಗೆ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೊಬೇಡಿ. ಇದು ಮೊಟ್ಟೆ ಇದಕ್ಕೆ ಕೊಡೋದು. ಚಮಚದಲ್ಲಿ ತಗೊಳ್ಳಿ, ಚಮಚ ತಗೊಂಡು ಇದ್ರೊಳಗೆ ಚಮಚ ಎಲ್ಲಿರುತ್ತೆ ಹೇಳಿ? ಚಮಚ ಇದ್ರೊಳಗೆ ಇತ್ತಲ್ಲ, ತೆಗಿನಿ 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 ತೆಗಿನಿ. ಯಾವ್ದೋ ಒಂದ ಮಿಕ್ಸ್ ಮಾಡೋಕೆ ನಾನು ಹೆಂಗೆ ಇಟ್ಕೊಂತಿಲ್ಲ, ದೊಡ್ಡ ಇರಲಿ ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಮೊಟ್ಟೆ ಓಡ್ ಬೀಳ್ದೆ, ಬರೀ ಮೊಟ್ಟೆ ಮಾತ್ರ ಬಿದ್ರೆ ಸಾಕು. ಎಷ್ಟು ಮೊಟ್ಟೆ ಹಾಕ್ತಿದ್ರಿ? ನಾ 5 ಮೊಟ್ಟೆ ಇಟ್ಟಿದ್ದೆ, ಸಾಕಾ ಇನ್ನು ಬೇಕಾ? ಹೆಚ್ಚಾಯ್ತಾ? ಸಾಕಾ? ಈ ತರ ಶೇಪ್ ಬಂತು. ಈಗ ಫ್ಲೇಮ್ ಸಾಕಾ? ಜಾಸ್ತಿ ಇಡ್ಕ? ಅಷ್ಟಪ್ಪ ಇದ್ಬೇಕು, ಸ್ವಲ್ಪ ಬೇಯಲಿ ಅಲ್ಲ. ನೀವು ಹಾಂಗ್ ಮುಟ್ಟಿದ್ರಿ ಒಳ್ಳೆ ಹಂಗೆ ಬೈಕದು, ಅದಕ್ಕೆ ರೈಸ್ ಹಂಗೆ ಬೈಕದು. ಇಲ್ಲ ಬೇಗ ಬೆದ್ರೆ ಕಲ್ಟಿ ಆಗ್ತಿಲ್ಲ ಈಗ, ಅದಕ್ಕೋಸ್ಕರ ದಪ್ಪ ಏನಿಲ್ಲ. ಅದೇ ಅಡ್ಗೆ ಮಾಡೋ ಬಂದು ನಿಮ್ಗೆ ಇಷ್ಟೇನಾ? ಖಾರ ಪುಡಿ ಹಾಕ್ರಿ ಅಲ್ಲ, ಇನ್ನೆಂತ ಇಲ್ಲ. ಈ ತರ ಆಯ್ತು. ಉಪ್ಪೆಲ್ಲ ಕರೆಕ್ಟ್ ತಗೊಂಡಿದ್ಯಾ? ಇದ್ರದ್ದು ಕ್ವಾಂಟಿಟಿ ಕಡಿಮೆ ಆಯ್ತಾ ಇಲ್ಲ? ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ? ಹಾಕಿ ತಿನ್ಬೇಕಾದ್ರೆ ತಿಂಬಂಗಾದ್ರೆ ಆಯ್ತು ಅಷ್ಟೇ. ಹಾಕಿ ನಿಜವಾಗಿ ಹಿಂಗ್ ಮಾಡುದಲ್ಲ, ಬೊಂಗಣಿಗೆ ಸೀದಾ ಬೊಂಗಣಿಗೆ ಸಣ್ಣಕ್ಕೆ ಅದಕ್ಕೆ ಹಾಕೋದು ಇನ್ನೊಂದು ಉಲ್ಟ. ನಿಧಾನ ಅನ್ನ 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 ಚಿಂತಾನ ಅನ್ನ ಅಂದ್ರೆ ಸ್ವಲ್ಪ ನಿಧಾನ ಹಾಕ್ರೆ ಗಡಿ ಬಿಡಿ ಅದಕ್ಕೆ. ಹಾಗೆ ಪಟ ಪಟ ಮಾಡುದು ಅವ್ರು. ಹೋಟ್ಲ ಹೆಂಗ್ ಮಾಡಿ ಇದ್ರಾಗ ಹೆಂಗ್ ಮಾಡ್ತಾರೆ ಹಿಂಗೆ ಗಡಿ ಬಿಡಿ ಹೆಂಗಿರ್ತಾರೆ ಅದಕ್ಕೆ ಪಟ ಪಟ ಮಾಡ್ತಾರೆ. ನಿಮ್ ಗಡಿ ಬಿಡಿಯತ್ತೆ ಜನ ಇರ್ತಾರಲ್ಲ ಅದಕ್ಕೆ. ನಿಮ್ಗೀಗ ಜನ ಕಾಯ್ತಿದ್ರ? ಹೌದು, ಮಕ್ಕಳ ಕಾಯ್ತಿದ್ವು ಉಣ್ಕೊಂಡರಿಗೆ. ಮಕ್ಕಳಿಗೆ ಕಾಯ್ತಿರಿ ಅಡ್ಗೆ ಮಾಡ್ತಾರೆ. ಸ್ಮೆಲ್ಲಿಗೆ ಎಂತ ಬೇಕು ಈಗ? ಆನೆ ಮಾಡ್ಲಿಲ್ಲ ಸಾಕ? ಆನ್ ಮಾಡುದು ಬೇಡ? ಬೇಡ, ಅದು ಬಿಸಿ ಇರ್ತದೆ. ಉಪ್ಪು ಕಾಣಿ, ಉಪ್ಪು ಇದೆಲ್ಲ ಖಾರ ಎಲ್ಲ ಹಂಚ್ಕೊಂಡು ಸಾಕು. ಅದ್ ಕಣ್ಕೊಂಡು ಇದ್ ಮಾಡಿ ನಿಧಾನ. ಗಡಿ ಬಿಡಿ ಗಡಿ ಬಿಡಿ. ಉಪ್ಪು ಖಾರ ಎಲ್ಲ ಕಾಣಿ. ಎಂತ ಆಗ್ತಿಲ್ಲ, ಹೊಡಿ ಹೊಡಿ ಅನ್ನ ಇರುತ್ತೆ.
ಹೊಡಿ ಹೊಡಿ ಅಲ್ಲ, ನೀವು ಕಥ 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 ಕಲಿಸ್ತಿದ್ರಿ. ಕಮಕ್ ಟೇಸ್ಟ್ ಮಾಡಿ ಅದು ಉಪ್ಪು ಸರಿ ಐತೆ ಕಣಿ, ಉಪ್ಪು ಎಲ್ಲ ಅಷ್ಟಪ್ಪನಾ ಉಪ್ಪು ಕಾಮಕ್ಕೆ ಹೆಂಗಾಯ್ತು? ಅಲ್ಲ ಲೈಕ ಇಲ್ಲ ಅಂತ ಹೇಳಿ ಅದೆಲ್ಲ ಹಾಕಿ ಮತ್ತೆ ಹೊಟ್ಟೆ ನೋವು ಬರ್ಸ್ಬಿಡು. ಓಕೆ, ಮತ್ತೆಂತ ಹಾಕಿತ್ತು? ಸಾಸಾ? ಇವಳಿಗೆ ಲೆಮನ್ ಜ್ಯೂಸ್ ಅಂತ, ಈಗಿನ ಲೆಮನ್. ಹಾ ಹಾ, ಹಾಕಿ ಹಾಕಿ ಹಾ, ಪಪ್ಪ ಮಾಡಿ ಕೊಡ್ತಾರ. ಎಗ್ ಫ್ರೈಡ್ ರೈಸ್ ಆದ್ರೆ ಪಪ್ಪ ಲೆಮನ್ ಜ್ಯೂಸ್, ಲೆಮನ್ ಕೊಡಮ್ಮ, ಲೆಮನ್ ಕೊಡ ಎಲ್ಲಿತ್ತ, ಪಪ್ಪ ಮಾಡಿ ಕೊಡ್ರು ನಿಂಗ ಆಯ್ತಾ? ಹಾ, ಲಾಸ್ಟ್ ನಾವು ಡ್ಯಾನ್ಸ್ ಮಾಡಿತ್ತಲ್ಲ ಅದ್ರ ಬಗ್ಗೆ ಕೇಳೋದಲ್ಲ. ನಿಮ್ ಹಸ್ಬೆಂಡ್ ಒಂದ್ ಸ್ಟೆಪ್ ಆಗು ಕೇಳ್ತಿತ್ತು, ನೀವು ಇಷ್ಟ ಲೈಕ್ ಡ್ಯಾನ್ಸ್ ಮಾಡ್ತಿದ್ರಿ, ನಿಮ್ ಗಂಡ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನಳಿ ಹೇಳಿ ಕಾಣ್ತಿದ್ರಲ್ಲ ಅಂತಿದ್ರು. ಸೊ ನಿಮ್ಮ ಆನ್ಸರ್ ನಿಂತ್ಕೊಳ್ಳೋದು. ಅವಳಿಗೆ ನೀವೆಲ್ಲ ಕಮೆಂಟ್ಸ್ ಆಗ್ತಾರಂತ ಹೆದರ್ಕೊಂಡು ಸುಮ್ನೆ ಇರ್ತಲ್ಲ, ಡ್ಯಾನ್ಸ್ ಮಾಡಿ ಮತ್ತೆ ಕಡೆಗೆ ಯೂಟ್ಯೂಬ್ ಚಾನಲ್ ಮಾಡೋ ಕಡೆ ನಂಗೆ ಅವ್ರು ಡ್ಯಾನ್ಸ್ ಮಾಡೋ ಚಂದ ಮಾಡಿ ಡ್ಯಾನ್ಸ್ ಮಾಡಿ ಕಡೆ ನೀವು ಅದು ಕಾಮೆಂಟ್ ಹಾಕಿ, ಅಯ್ಯೋ ನಿಮ್ ಶ್ರೀಲಕ್ಷ್ಮಿ ಡ್ಯಾನ್ಸ್ಗಿಂತ ಇವ್ರು ಡ್ಯಾನ್ಸ್ ಲೈಕ್ ಇತ್ತು, ರಾಜೇಶ್ವರಿ ಡ್ಯಾನ್ಸ್ ಲೈಕ್ ಇತ್ತು ಅಂತ ಹೇಳ್ರಿ. ಮತ್ತೆ ಅವ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪುಸ್ತಕ ಅವ್ರು, ಅದಕ್ಕೆ ಅವ್ರು ಸುಮ್ಮನೆ ಅಂತಂದ್ರು ಅಷ್ಟೇ, ಮತ್ತೆಂತ ಇಲ್ಲ. ನನ್ ಮೇಲೆ ಅವ್ರಿಗೆ ಕನ್ಸರ್. ಒಬ್ಬರೇ ಸಾಕು ನನಗೆ. ಮನೆಗೊಬ್ರಲ್ಲ, ಸುಮಾರು ಜನ ಇದ್ರಿ ಯೂಟ್ಯೂಬ್ ಮಾಡ. ಯಬ್ಬಾದಿ ಅಷ್ಟು ಕಲ್ಸ್ತ್ರಿ, ಅದ ಅನ್ನಕ್ಕೆ ತಲೆ ತಿರುಗುತ್ತ. ಅಷ್ಟಪ್ಪ ಕಲ್ಸ್ಕೋಗ, ಸಾಕ್ ಸಾಕ್ ಸಾಕ್. ಹಾ, ಆಚೆ ಬಂತ ಮಾಡಿರಲ್ಲ? ಇಲ್ಲಪ್ಪ ಎಂತ ಇಲ್ಲ, ಆಚೆ ಅಂತ ಇಲ್ಲ ಇಲ್ಲ, ಈಗ ನಿಂದೆ ಲೆಮನ್ ಜ್ಯೂಸ್. ಅದಕ್ಕೆ ಇದು ಯಾಕೆ ಎಷ್ಟು ಡೌಟ್ಫುಲ್ ಇದ್ ಮಾಡ್ತಿದ್ರಿ? ಹಾ, ಎಂತ ಆಯ್ತು ಅಂತ ಇದೆ ಗೊತ್ತಿಲ್ಲ, ಗೊತ್ತಿಲ್ಲ. ನಾನ್ ಚೆಕ್ ಮಾಡುದಾ? ಏನೇನ್ ಕಳ್ತ ಅಷ್ಟೇ. ಖಾರ ಇದ್ರಡ್ಡಿಲ್ಲ ನಂಗೆ ಖಾರ ಟೆನ್ಷನ್ ಇಲ್ಲ ಅಕ್ಕ. ಟೆನ್ಷನ್ ಅಂದ್ರೆ ತಿನ್ನಕ್ಕ ತಿನ್ ಹಾಗೆ ಅಂದ್ರೆ ಇಲ್ಲ ಖಾರ ಹಾಗೆ ಅಡ್ಡಿಲ್ಲ. ಒಂಚೂರು ಎಂತದು ಜಾಸ್ತಿ ಐಟಮ್ ಆಗದಿದ್ದು ರೋಡಿ ಲೈಕ್ ಮಾಡಿ ಮಾಡಿತ್ತು. ಇದು ಅಡುಗೆ ಆದ್ರೂ ಇನ್ನು ಮುಗಿಸಿ ಹೇಳಿಲ್ಲ. ಹಾ, ಸಾಕು ಸಾಕು ಕಬ್ಬ ಹೆಂಗ್ ಕಾಣಿಸ್ತದೆ ಅಂತ. ಎಂತದಿದು ಎಗ್, ಇದು ಎಂತದ್ದು ನೀವು ಹೆಸರು ಕೊಟ್ಟದಾಗ? ಎಗ್ ಫ್ರೈಡ್ ರೈಸ್, ಎಗ್ ಬುರ್ಜಿ ರೈಸ್ ಅಂದ್ರೆ ಇದು ಎಗ್ ಫ್ರೈಡ್ ರೈಸ್ ಅಲ್ಲ. ಸಾಸ್ ಎಲ್ಲ ಇಟ್ಕೊಂಡಿದ್ದೀರಿ? ಸಾಸ್ ಹಾಕ್ಲಿ ಅಲ್ಲ? ಓ ಹಾಕಂಬ. ಓಕೆ ಓಕೆ ಓಕೆ. ಈಗ ಲೆಮನ್ ಜ್ಯೂಸ್ ಮಾಡ್ತಿದಾರೆ ರಾಜೇಶ್ ಅವರು. ಓಕೆ, ಲೆಮನ್ ಜ್ಯೂಸ್ ಲೈಕ್ ತರ ಕುಡುಕಂತ್ರಲ್ಲ ಒಂದ್ಸಲ ಮಾಡಿ 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 ಕಾಣು. ರಾಹಿತಿಗೆ ಲೆಮನ್ ಜ್ಯೂಸ್ ಬೇಕಮ್ಮ. ಲೆಮನ್ ಇಲ್ಲ ಅವಳು ಕಂಡಿದ್ದ ಅಪ್ಪ ಮಾಡಿ ಕೊಟ್ರೆ ಆಯ್ತಾ ಇವತ್ತು ಅಪ್ಪಂದ ಅಡಿಗೆ. ಅಂಡ್ ಇದೆಲ್ಲ ಕ್ಲೀನ್ ಮಾಡಿ ಇಡೋ ಜವಾಬ್ದಾರಿ ನಿಮ್ದು. ಅಪ್ಪಂಗೆ ಫ್ರೈಡ್ ರೈಸ್ ಮಾಡಿ ತಲೆ ತಿರುಗು ಶುರು ಆಯ್ತು. ಇನ್ ಲೆಮನ್ ಜ್ಯೂಸ್ ಬೆಲ್ಲ ಕಾಣಿ ಚೆಕ್ ಮಾಡಿ ಸಿಕ್ತಾ? ಹಾ, ಅಪರೂಪಕ್ಕೆ ಮನೆಗೆ ಬಂದ್ರೆ ಸಿಕ್ಕುದಿಲ್ಲ. ಇಲ್ಯಾ ಅಡಿಗೆ ಇಲ್ಯಾ? ತಿಂಡಿ ಎಲ್ಲ ರೆಡಿ ಆಯ್ತಲ್ಲ ನಲ್ಲಿ ಹೇಳಿ. ಅಲ್ಲ ಹಂಗಲ್ಲ, ಬೆಲ್ಲ ಹಾಕಿ ಮಕ್ಕಳಿಗೆ ಲೆಮನ್ ಜ್ಯೂಸ್ ಇದ್ರಂಗೆ. ಓಕೆ, ಪಾನಕ ಮಾಡ್ತೀರಾ? ಮಾಡ್ಕೊಳ್ಳಿ. ನೀವೆಂತೆಲ್ಲ ಹಾಕ್ತೀರಿ ಪಾನಕಕ್ಕೆ? ನಂಗೆ ಗೊತ್ತಿಲ್ಲ, ಪಪ್ಪನ ಹತ್ರಕ್ಕೆ. ಪಾನಕ ಅಂದ್ರೆ ಎಂತ? ಪಾನಕ ಅಂದ್ರೆ ಪಾನಕ ಅಷ್ಟೇ ಮಾಡ್ತೀರಿ ಅಪ್ಪ? ಇಲ್ಲ ಇಲ್ಲ ಶಿವ ನೀರ್ ಚೊಲ್ತೆ ನೀನೀಗ. ಅಪರೂಪಕ್ಕೆ ಅಡ್ಗೆ ಮಾಡ್ರೆ ಅಡ್ಗೆ ಮನೆಗೆ ಆದ್ರೆ ಎಷ್ಟು ಕಷ್ಟ ಆತ್ತಲ್ಲ. ನಮ್ಗಾದ್ರು ಅಷ್ಟೇ ಅಡ್ಗೆ ಮಾಡಿ ತುಂಬಾ ದಿನ ಒಂದೇ ಸಲ ಅಡ್ಗೆ ಮನೆಗೆ ಆದ್ರೆ ಒಂಥರ ಕಸಿ ಬಿಸಿ. ಓಕೆ, ಅವ್ರು ಮಾಡೋದಿಲ್ಲ ಅಂತಿಲ್ಲಪ್ಪ, ಎಂತಾರು ಹೆಲ್ಪ್ ಏನ್ರ ಮಾಡ್ತಿರ, ಬಟ್ ಅಡ್ಗೆ ಎಲ್ಲ ಅಷ್ಟು ಮಾಡಿ ಗೊತ್ತಿಲ್ಲ ಅವ್ರಿಗೆ. ಅದೇ ಕೋವಿಡ್ ಟೈಮ್ ಅಲ್ಲೇನೋ ಮಾಡ್ಕೊಂಡಿರ, ಅಲ್ಲಿ ಮೇಡ್ ಯಾರು ಬಪ್ಪಂಗಿರ್ಲಿಲ್ಲ, ಎಲ್ಲರೂ ಲಾಕ್ ಡೌನ್ ಆಗಿತ್ತಲ್ಲ, ಮನೆಗೆ ಇರ್ತೀವಿ. ಸೊ ಆ ಟೈಮಲ್ಲಿ ಮಾಡ್ಕೊಳೋದ್ ಬಿಟ್ರೆ ಮಾಡೋದಿಲ್ಲ. ಲೆಮನ್ ಜ್ಯೂಸ್ ಶುಂಠಿ ಹಾಕಂಬ್ರ ಮಕ್ಕಳು ಒಳ್ಳೆ ತಲೆ ತಿಂತಿದ್ರ ಪಪ್ಪಂದು. ಲೆಮನ್ ಜ್ಯೂಸಿಗೆ ಶುಂಠಿ ಹಾಕಿದ್ವಿ ಲಾಸ್ಟ್ ಟೈಮ್.
ಅದಕ್ಕೆ ಶುಂಠಿ ಹಾಕಿ ಕೊಡಿ. ಶುಂಠಿ ಇತ್ತ ಅದ್ರಲ್ಲಿ ಇತ್ತಲ್ಲ. ಸಾಕು, ಸಣ್ಣದಿದ್ರೆ ಸಾಕು. ಎಷ್ಟಪ್ಪ ಚೂರಲ್ಲ ಈಗ ಲೆಮನ್ ಜ್ಯೂಸ್ ಇಪ್ಪದು. ಶಿವಾಂಶ್ ಪಪ್ಪ ಫ್ರೈಡ್ ರೈಸ್ ಮಾಡೋದು ಇವತ್ತು. ಎಗ್ ಫ್ರೈಡ್ ರೈಸ್. ಸಿ ಎಗ್ ಫ್ರೈಡ್ ರೈಸ್ ಅಂದ್ರೆ ಇದೆ. ಎಗ್ ಒಳಗಿರುತ್ತಲ್ಲಮ್ಮ, ಅದನ್ನ ಹೊಡಿ ಹೊಡಿ ಮಾಡಿ ಎಗ್ ಫ್ರೈಡ್ ರೈಸ್ ಇನ್ನು ಆಗತ್ ಕಾಣಿಸ್ತಿಲಿ. ಸಿ ಚಿಕ್ಕ ಚಿಕ್ಕ ಪೀಸ್ ಇದೆಯಲ್ಲ, ಇದೆ ಎಗ್. ಬೀಜ ತೆಗ್ದ್ರಿಯಾ? ಅಲ್ಲ ಅದ್ರದ್ದು ಬೀಜ ತೆಗ್ದ್ರಿಯಾ? ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಇದೆರಡು ಬಾಟಲ್ ಇದು ತೋರಿಸಿದ್ದೆ, ಇದ್ರಿಗೆ ಲೆಮನ್ ಜ್ಯೂಸ್ ಹಾಕಿ ಕೊಟ್ಟಿದ್ದೆ. ಆಗ ಲಿಂಕ್ ಹೇಳಿದ್ದೀರಿ, ನಾನು ಹಾಕಿದ್ದೀರಿ ಅಮೆಝಾನ್ ಅಲ್ಲಿ ತಗೊಂಡಂದ. ಆ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೆ, ಚೆಕ್ ಮಾಡಿ. ನಾನು ಇದು ರಾಹಿತ್ಯನ ಹೆಸರು ಬರ್ಸಿದೆ, ರಾಹಿ ಅನ್ಕೊಂಡ. ರಾಹಿ ಎರಡರಲ್ಲೂ ರಾಹಿತ್ಯನೇ ಇತ್ತು. ರಾಹಿತ್ಯನೇ ತಂದದಿದೆ ಚಿಕ್ಕ ಬಾಟಲ್, ಬಟ್ ಇಬ್ಬರು ಯೂಸ್ ಮಾಡ್ತೀವಿ. ಶಿವಾಂಶಿದು ಬೇರೆ ದೊಡ್ಡ ಬಾಟಲ್ ಇತ್ತು. ಅಲ್ಲಿ ತನ್ಷಿಗೆ ಇದ್ದು ಈ ತರ 1 ಲೀಟರ್ ಅಲ್ಲ 1.2 ಲೀಟರ್ ಇದು ಈ ಒಂದು. ಇದು ಶಿವಾಂಶಿ. ಇದ್ರದ್ದು ಲಿಂಕ್ ಬೇಕಿದ್ರೆ ನಂಗೆ ಇದ್ರ ಲಿಂಕ್ ಎಲ್ಲೋ ಹೋಯ್ತು. ನಾನು ಅಮೆಝಾನ್ ಅಲ್ಲೇ ಇದು ಮಾಡ್ಸಿದ್ದು, ಕಸ್ಟಮೈಸ್ ಮಾಡ್ಸಿದ್ದು ಎರಡು. ಬಟ್ ನಂಗೆ ಇದ್ರ ಲಿಂಕ್ ಸಿಗ್ಲಿಲ್ಲ. ಸಿಕ್ಕರೆ ಹಾಕ್ತೆ. ಚಂದ ಇತ್ತಲ್ಲ. ಕೊಡಿ, ಪೋರ್ ಮಾಡಿ ಕೂಡ ಹಾಕ್ತೇನೆ. ಪಾಪ ಹಾಕಿ ಕೊಡ್ತೇನೆ. ಜಾಯ್ನ್ ಆಗ ಶಿವಾಂಶ್, ಊಟ ಮಾಡುವ. ನೀರನ್ನ ನಿಮ್ ಜ್ಯೂಸ್ ಕುಡಿಲಕ್ಕ ಅಡಿಲ್ಲ. ಯಾಕಿತ್ತ? ಬೆಲ್ಲ ಹಾಕದು, ಸಾಲ್ಟ್ ಹಾಕಿರಿ ಮತ್ತೆ. ಹೇಗೆ 8:30 ಆಯ್ತು. ಎಷ್ಟೋ ತಗೊಂಡ್ರಿ? ಎಷ್ಟೋ ತಗೊಂಡ್ರಿ? ಅರ್ಧ ಗಂಟೆಯಾ? ಅರ್ಧ ಗಂಟೆ. ಅರ್ಧ ಗಂಟೆ. ಅನ್ನ ರೆಡಿ ಆಯ್ತು, ಅರ್ಧ ಗಂಟೆಗೆ ಮಾಡು. ಸೊ ಈಗ ರೈಸ್ ಹಾಕಿ ಹಾಕೊಳ್ತೀನಿ. ಎಂತ ಶಿವಾಂಶ್ ಇದು? It's a house robot flavor. Robot house, you need. ಏನಿದು? It's a house robot house. It's a robot house flavor. What you all think what you need. ಈಗ ಎಗ್ ರೈಸ್ ಮಾಡಿರಲ್ಲ, ನೀನ್ ತಿಂತೀಯಾ? ತಿಂತೆ ಹೇಳಕ್ಕಾಯ್ತಾ ನೀನ್ ಹೆಂಗಿತ್ತ? ಬಾ Tinte. ಆಯ್ತಾಯ್ತು. ಹಾ ಮಾಡ ಹಾ ಮಾಡ ಹಾ ಮಾಡ. ಇದನ್ನ ಟೇಸ್ಟ್ ಹೇಳು. ತಿಂತ ನಿನ್ನ ಎಕ್ಸ್ಪ್ರೆಷನ್ ಕಂಡೆ ನಾನು. ಹೆಂಗಿತ್ತು? ಸೂಪರಾ? ಯಾರು ಮಾಡೋದಿದ್ದು? ಅಪ್ಪ ಹೆಂಗಿತ್ತು? lemon juice ತೂರೆ. ಅಲ್ಲ ಒಳ್ಳೆ ಆಯ್ತಾ? ಯಾರು ಮಾಡೋದಿದ್ದು? ಮಾಡ್ದ. ನಿನ್ ಜುಟ್ಟೆಲ್ಲ ಎತ್ತಕೊಂಡೆ ಕಾಣಿಲ್ಲ. ಅಪ್ಪ ಮಾಡ್ದ. ಹೌದಾ? ಥ್ಯಾಂಕ್ ಯು ಪಪ್ಪಗೆ. ಆಯ್ತಾ? ಲೆಮನ್ ಜ್ಯೂಸ್ ಕುಡ್ತೆ. ಜುಟ್ಟೆಲ್ಲ ಹಾಕಿದೆಲ್ಲ ಬಿಡ್ಸ್ಕಂತಾಳಕ್ಕ. ಹ್ಯಾಕ್ ಕಟ್ ಮಾಡಿಸ್ ನಾಳೆ. ಸೂಪರ್ ಆಯ್ತು ಮಾಡೋದು. ಥ್ಯಾಂಕ್ ಯು ಪಪ್ಪಗೆ. ಎಷ್ಟೋ ಜನದ ಮನೆಯಲ್ಲ ಈಗ ಹೌಸ್ ವೈಫ್ ಅಂತ ಹೇಳಿದ್ರೆ ಓಕೆ, ಅವ್ರು ಅಡುಗೆ ಮಾಡೋದು, ಮಕ್ಕಳನ್ನ ಕಣ್ಕಂದು ಅವ್ರಿಗೆ ಮತ್ತೆಂತ ಕೆಲಸ ಇರುತ್ತೆ. ಹೊರಗಡೆ ವರ್ಕಿಂಗ್ ವುಮೆನ್ ಅಂದರೆ ಅವ್ರಿಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಮನೆಗಿದ್ದವ್ರು ಎಷ್ಟು ಮಾಡೋದು ಲೆಕ್ಕಕ್ಕೆ ಬರ್ತಿಲ್ಲ. ಅದಕ್ಕೆ ಬೆಲೆ ಕಡಿಮೆನೇ ಹೆಚ್ಚಿನವ್ರ ಮನೇಲಿ. ಎಲ್ಲರೂ ಅಂತಲ್ಲ, ಗಂಡ ಹೆಂಡತಿ ಇಬ್ಬರು ಸೇರಿ ಈ ಥರ ಎಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡಿದಾಗ ಗೊತ್ತಾತು, ರಿಯಲೈಸ್ ಆಯ್ತು. ಗಂಡನಿಗೂ ಗೊತ್ತಾಯ್ತು, ಹೆಂಡತಿಯು ಗಂಡ ಎಷ್ಟು ಕಷ್ಟಪಡ್ತಾರೆ ಹೊರಗಡೆ ಹೋಗಿ ಅನ್ನೋಳಿ ಗೊತ್ತಾಯ್ತು. ಜಸ್ಟ್ ಗಮ್ಮತ್ತಿಗೆ ಮಾಡೋದು ಈ ವ್ಲಾಗ್ ಅಷ್ಟೇ. ಸೊ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅನ್ಕಂತೆ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಿಲ್ಲ. ಬಾಯ್.